ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇವತ್ತು ಆರ್ ನಗರ ಕ್ಷೇತ್ರ ರಣರಂಗವಾಗಿದೆ. ಜೈಲಿಂದ ರಿಲೀಸ್ ಆಗಿ ಈಗಷ್ಟೇ ಕಾಣಿಸಿಕೊಳ್ತಾ ಇರೋ ಮುನಿರತ್ನ ತಲೆಗೆ ಮೊಟ್ಟೆಯ ಏಟು ಬಿದ್ದಿದೆ. ಇದೇ ವಿಚಾರಕ್ಕೆ ಕೈ ಕಮಲ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿಯಾಗಿದೆ. ಈ ಮೊಟ್ಟೆ ದಾಳಿಯ ಹಿಂದೆ ಡಿಕೆ ಬ್ರದರ್ಸ್ ಕುಸುಮ ಕೈವಾಡದ ಆರೋಪ ಕೇಳಿಬಂದಿದೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಲಕ್ಷ್ಮೀ ರವಿ ಗುದ್ದಾಟದಲ್ಲಿ ಪೊಲೀಸರಿಗೆ ಸಸ್ಪೆಂಡ್ ಶಿಕ್ಷೆಯಾಗಿದೆ. ಸದನ ಕದನ ಕೇಸಲ್ಲಿ ಖಾನಾಪುರ ಠಾಣೆಯ ಇನ್ಸ್ಪೆಕ್ಟರ್ ಅಮಾನತಾಗಿದ್ದಾರೆ. ಸಿಪಿಐ ಅಮಾನತು ವಿಚಾರಕ್ಕೆ ಕೈ ಕಮಲ ನಾಯಕರ ಕಾದಾಟ ತಾರಕಕ್ಕೇರಿದೆ. ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನಕ್ಕೆ ಕನ್ನ ಹಾಕಿದ ಕೇಸಲ್ಲಿ ಡಿಕೆ ಸುರೇಶ್, ನಟ ಧರ್ಮೇಂದ್ರ ಹೆಸರು ತಳುಕು ಹಾಕೊಂಡಿದೆ. ನಾನು ಡಿಕೆ ಸುರೇಶ್ ಹೆಸರನ್ನೇ ಬಳಸಿಲ್ಲ ಅಂತ ಐಶ್ವರ್ಯ ನೈಸ್ ಆಗಿ ಯೂಟರ್ನ್ ಹೊಡೆದಿದ್ದಾಳೆ. ಇತ್ತ ವರ್ತೂರು ಚಿನ್ನು ಜೊತೆ ಪವಿತ್ರ ಗೌಡ ಲಿಂಕ್ ಪತ್ತೆಯಾಗಿದೆ. ಕರುನಾಡ ಚಕ್ರವರ್ತಿ ಆಪರೇಷನ್ ಅನ್ನು ಯುದ್ಧ ಗೆದ್ದಿದ್ದಾರೆ. ಶಿವನ್ನ ಅನಾರೋಗ್ಯಕ್ಕೆ ನಡೆದ ಸರ್ಜರಿ ಯಶಸ್ವಿಯಾಗಿದೆ. ಹ್ಯಾಟ್ರಿಕ್ ಹೀರೋ ಆರೋಗ್ಯ ಸ್ಥಿರವಾಗಿದೆ. ಗೆಟ್ ವೆಲ್ ಸೋನ್ ಶಿವಣ್ಣ ಅಂತ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ. ಅಭಿಮಾನಿ ದೇವರುಗಳಿಗೆ ಗೀತಕ್ಕ ಅಭಿನಂದನೆ ತಿಳಿಸಿದ್ದಾರೆ. 18 ತಿಂಗಳು 11 ಕೊಲೆ. ಸಿಕ್ಕರ ನಾಡಿನ ಸೀರಿಯಲ್ ಕಿಲ್ಲರ್ನ ಸೆರೆಯಾಗಿದೆ. ಲಿಫ್ಟ್ ಕೊಡೋ ನೆಪದಲ್ಲಿ ಹತ್ಯೆಗೈದು ಸಲಿಂಗ ಕಾಮ ನಡೆಸ್ತಾ ಇದ್ದ ವಿಕೃತ ಹಂತಕ ಅರೆಸ್ಟ್ ಆಗಿದ್ದಾನೆ. ಕೊಲೆಗೈದು ಹಣ ಚಿನ್ನಾಭರಣ ದೋಚ್ತಾ ಇದ್ದ ರಾಮ್ ಸ್ವರೂಪ್ ಅಲಿಯ ಸೋದಿ ಬಂಧನದಿಂದ ಪಂಜಾಬ್ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.